ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಸೆಕ್ಷನ್ ಇನ್ಫಿನ್ 8 ಹಾಗೂ ಸೇವಾಂಜಲಿ ಪ್ರತಿಷ್ಠಾನದ ಆಶ್ರಯದಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಬೇಕಾದ ತಂತ್ರಜ್ಞಾನವನ್ನು ಒದಗಿಸುವ ಉದ್ದೇಶದಿಂದ ರುಟ್ಯಾಗ್ ಸ್ಮಾರ್ಟ್ ವಿಲೇಜ್ ಸೆಂಟರ್ ಅನ್ನು ಫರಂಗಿಪೇಟೆಯ ಸೇವಾಂಜಲಿ ಸಭಾಗೃಹದಲ್ಲಿ ಬುಧವಾರ ಶುಭಾರಂಭಗೊಳಿಸಲಾಯಿತು. ಯುಎಸ್ಎಯ ಎಸಿಎಂ ಬಿಸಿನೆಸ್ ಸೊಲ್ಯೂಷನ್ನ ಮುಖ್ಯಸ್ಥರಾದ ಡಾಕ್ಟರ್ ಎನ್ಸಿ ಮೂರ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಯ ಉದ್ದೇಶದಿಂದ ಈ ಯೋಜನೆಯನ್ನ ಇಲ್ಲಿ ಆರಂಭಿಸುತ್ತಿದ್ದು ಎಲ್ಲರ ಸಹಕಾರ ಖುಷಿ ನೀಡಿದೆ ಎಂದು ಹೇಳಿದರು. With Mr. Bandari and the morning Vice Chancellor, Mr. Mudithia. So very good leaders who are continuing this good work of transforming rural centers. I want to thank Dr. Sapna Poti for her tireless work. He's almost going to have 100 RSVCs throughout India. And want to thank Dr. Karna Sagar, Indrani Karna Sagar in Section 8. Arvind, Dr. Shiv Gurran and Vishwash for putting together this program. So what I'm excited about is that we see all these technologies on WhatsApp, but now finally we get a chance to get the innovations of IITs, IIMs to bring it to the rural folks. And our idea is also to train entrepreneurs. ಯುಎಸ್ಎಯ ಕುಟುಂಬ ವೈದ್ಯ ಡಾಕ್ಟರ್ ಜೀವನ್ ಪ್ರಕಾಶಿನಿ ಮೂರ್ತಿ ಮಾತನಾಡಿ, ನಾನು ಈ ಊರಿನಲ್ಲಿಯೇ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಪಡೆದು 40 ವರ್ಷಗಳಿಂದ ಅಮೆರಿಕದಲ್ಲಿದ್ದು ನಮ್ಮ ಊರು ನಮ್ಮ ದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎನ್ನುವ ಉದ್ದೇಶದಿಂದ ಈ ಯೋಜನೆ ಆರಂಭಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ಹೋದು 4 ವರ್ಷ ಆಗೋದು ಕೂಡ ನಮ್ಮ ಊರಿಗೆ ಬೇರೆ ಬರ್ತದೆ. ಮೂಲೆ ನಮ್ಮ ಮನ್ಕೋಡು ನಮ್ಮ ಊರು ಮುಂದೆ ನಮ್ಮ ದೇಶ ಅಂತ ಶುರು ಮಾಡ್ತೀನಿ. ಮಾತೆಲ್ಲ ಅಕಲ್ನ ಜೋಕ್ಲಿಗೆ ಎಜುಕೇಷನ್ ಭಾರಿ ಇಂಪಾರ್ಟೆಂಟ್. ಎನ್ನ ರಾಜ್ಯ ಎಜುಕೇಷನ್ ಆದಿ ಇಂಪಾರ್ಟೆನ್ಸ್ ಕೋರ್ಡಿನೇಟ್ ಆಗ್ತಾನೆ ಅಂತ ಆಖ್ಯ ಆಗ್ತದೆ. ಅಮೆರಿಕ ಹೋದು ಕೂಡ ಬೇರೆ ಬರ್ತದೆ. ಮೂರು ಕೂಡ ಎಜುಕೇಷನ್ಗೆ ಇನ್ವೆಸ್ಟ್ ಮಾಡ್ಕೊಡೇನೆ ಬೈದಿ ನೀಡಕ್ಕೆ ಒಕ್ಕ ನಮ್ಮ ದಾನ ಮಾಡ್ಕೊಂಡು ನಮ್ಮ ಧರ್ಮ ನಮ್ಮ ಒಂದು ಲಕ್ಷಾಧಿಶಾಯಿ ಬೊಕ್ಕಯ ದಾನ ಮಾಡ್ಕ ಈ 1000 ಬೊಕ್ಕಯ ದಾನ ಮಾಡ್ಕ ಬರ್ತೀವಿ. ನಮ್ಮ ಏತು ಒಂದು ಐಕೆ ದಾನ ಮಾಡ್ಕೊಂಡು ನಮ್ಮ ಕಾಸಿಟ್ಟಿಡಾರ ಒರಿಯಾಗ ಒಂದು ಪ್ರೀತಿ ಪಾತ್ಯದ್ರ ಒಂದು ತೆಲ್ಕೆಡು ಒರಿಯಾಗ ಹೆಚ್ಚಿನ ಒಂದು ಅಟೀಲ್ ಮಾಡ್ತದೆ. ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿಯ ಕಾರ್ಯತಂತ್ರ ಒಕ್ಕೂಟದ ನಿರ್ದೇಶಕಿ ಡಾಕ್ಟರ್ ಸಪ್ನಾ ಪೋತೆ ಸ್ಮಾರ್ಟ್ ವಿಲೇಜ್ ಸೆಂಟರ್ ಬಗ್ಗೆ ಮಾಹಿತಿ ನೀಡಿದರು. ಆಫೀಸ್ ಆಫ್ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಅಂತ ಒಂದು ಸಂಸ್ಥೆ ಒಂದು ಅವು ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಒಂದು ಸೆಕ್ಷನ್ ಐದು ಎಂಜಿನ ಪಟ್ಟ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿಗೆ ಎಂಜ ಅಂಬೋಲಿ ಐದು ನಮ್ಮ ಎಫರ್ಟ್ ಅಂಬೋಲ. ಸೊ ಎಲ್ಲ ಪ್ರೋಗ್ರಾಮ್ ಎಂಜಿನ ಪಟ್ಟ ಫಸ್ಟ್ ಪ್ರೋಗ್ರಾಮ್ ಮಂಥನ್ ಅಂತ ಒಂದು ಪ್ಲಾಟ್ಫಾರ್ಮ್ ಮಂದ ಸಪ್ಲೈ ಸೈಡ್ IITs, NITs, Tier 2, Tier 3 colleges ಮಂದ ಸಪ್ಲೈ ಸೈಡ್ ಆ್ಯಂಡ್ ರಿಸರ್ಚರ್ಸ್ ಇನ್ನೋವೇಟರ್ಸ್ ಮಂದೆಲ್ಲ ಸಪ್ಲೈ ಅಮ್ಮ ಅವನು ಡಿಮಾಂಡ್ ನಮ್ಮ ಇಂಡಸ್ಟ್ರಿಗೆ problem statements. Like it could be a drone, or it could be something like a what do you say, water monitoring tool. It could be a cow lift. ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿಯ ಉಪಾಧ್ಯಕ್ಷ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು.
ಸೇವಾಂಜಲಿ ಪ್ರತಿಷ್ಠಾನದ ಅಧ್ಯಕ್ಷ ವಜ್ರನಾಭ ಶೆಟ್ಟಿ, ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ, ನಿಟಿ ಯೂನಿವರ್ಸಿಟಿಯ ಸಲಹೆಗಾರ ಡಾಕ್ಟರ್ ಇದ್ಯಾ ಕರುಣಾಸಾಗರ್, ಇನ್ಫಿನ್ 8 ನಿರ್ದೇಶಕ ಯುಎಸ್ ವಿಶ್ವಾಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸ್ಕ್ಯಾಡ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿ, ನಿವೃತ್ತ ಅಬಕಾರಿ ಅಧಿಕಾರಿ ಎಂಆರ್ ನಾಯರ್ ಹಾಜರಿದ್ದರು. ಸೇವಾಂಜಲಿ ಪ್ರತಿಷ್ಠಾನದ ಟ್ರಸ್ಟಿ ತಾನಾಥ್ ಕೊಟ್ಟಾರಿ ಅನಿಸಿಕೆ ವ್ಯಕ್ತಪಡಿಸಿದರು. ಅರ್ಜುನ್ ಪೂಂಜಾ ಸ್ವಾಗತಿಸಿದರು. ಶಿವಕಿರಣ್ ವಂದಿಸಿದರು. ಇಂದ್ರಾಣಿ ಕರುಣಾಸಾಗರ್ ಕಾರ್ಯಕ್ರಮ ನಿರೂಪಿಸಿದರು. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಯೋಜನೆ ನಿಟ್ಟಿ ವಿಶ್ವವಿದ್ಯಾನಿಲಯದ ಮೂಲಕ ಪರಂಗಿಪೇಟೆಯಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದು, ಸೇವಾಂಜಲಿ ಪ್ರತಿಷ್ಠಾನದ ಕಟ್ಟಡದಲ್ಲಿ ಕಚೇರಿಯನ್ನ ಉದ್ಘಾಟಿಸಲಾಯಿತು. I think they want to continue. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.